ಇವಾಗ ಬಂದಿದ್ದಾನೆ ಹುಡುಗ. ಇಬ್ರು ಸಿಕ್ಕಿದ್ದಾರೆ ಇವಾಗ ನಮಗೆ. ಬೆಂಗಳೂರಿಗೆ ಬಂದಿದ್ರು, ಟೈಮ್ ಸೆನ್ಸ್ ಕಲ್ತಿಲ್ಲ. ಹಾಫ್ ಆನ್ ಅವರ್ ಲೇಟಾಗಿ ಬಂದವನೇ. ಇವ್ರನ್ನೆಲ್ಲ ನಂಬ್ಕೊಂಡು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ಬಿಟ್ಟು ಬರ್ತೀವ್ರಿ ನಾವು. ಏನ್ರಿ ಇದೆಲ್ಲ, ಬೆಂಗಳೂರಿಂದ ಬಂದಿರೋದು 150 ಕಿಲೋಮೀಟ್ರ್. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಅಭಿಲಾಷ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ರೈಡ್ ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಆಫೀಸ್ ಕೊಲೀಗ್ಸು ಇಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಇವಾಗ ಟೈಮ್ 6:30. ನಾನು ಅವರಿಬ್ಬರಿಗೂ 8 ಗಂಟೆ ಅಷ್ಟೊತ್ತಿಗೆ ಕೊಳ್ಳೇಗಾಲ ಹತ್ರ ಬರೋಕ್ಕೆ ಹೇಳಿದ್ದೀನಿ. ಸೊ ಅಲ್ಲಿ ಮೀಟಪ್ ಪಾಯಿಂಟು. ಬನ್ನಿ ನೋಡೋಣ ಇವತ್ತಿನ ರೈಡ್ ಹೇಗಿರುತ್ತೆ. ಸದ್ಯಕ್ಕಂತೂ ಮೈಸೂರಿನ ವೆದರು ಕೂಲಾಗಿದೆ. ಸ್ವಲ್ಪ ಚಾಮುಂಡಿ ಬೆಟ್ಟದ ಹತ್ರ ಸ್ವಲ್ಪ ಫಾಗ್ ಇದೆ. ಇವಾಗ ನಾನು ಔಟರ್ ರಿಂಗ್ ರೋಡ್ ಹತ್ರ ಇದ್ದೀನಿ. ಮುಂದೆ ಸಿಗ್ತೀನಿ ನಿಮಗೆ. ಬಾಯ್. ಹಳೇ ಮರ್ಸಿಡೀಸ್ ಇದು. ಏನು ಮಾಡಲು C220. ವರುಣ ಲೇಕ್ ನೋಡ್ಕೊಳ್ಳಿ. ಅಪ್ಪ ಎಷ್ಟು ನೀರು ಇರ್ತಾಯಿತ್ತು, ಅಲ್ಲಿ ತನಕ ನೀರು ಇರ್ತಾಯಿತ್ತು. ಒಂದು ಚೂರು ನೀರೇ ಇಲ್ಲ. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಇದು ಫುಲ್ಲು ನೀರಿದ್ದು ಮೇಲ್ಗಡೆ ತನಕ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀರೆಲ್ಲ. ಈಗ ತಳ ಹತ್ತೋಗಿದೆ. ಬೋಟಿಂಗ್ ಎಲ್ಲ ಇರ್ತಿತ್ತು, ವಾಟರ್ ಆ್ಯಕ್ಟಿವಿಟೀಸು. ನೀರಿಲ್ಲದೆ ಇರೋದ್ರಿಂದ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನಾನು ಇಷ್ಟೊಂದು ಕಡಿಮೆ ಆಗಿರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಮಳೆ ಬಂದಂಗೆ ಕಾಣಿಸ್ತಾ ಇಲ್ಲ, ಬಟ್ ರೋಡೆಲ್ಲ ಒದ್ದೆ ಇದೆ. ಮೇ ಬಿ ಸ್ವಲ್ಪ ನೈಟಲ್ಲೆಲ್ಲೋ ಡ್ರಿಸ್ಲಿಂಗ್ ಆಗಿರಬೇಕು. ಈಗ ಬಂದು ನಿಂತಂಗಿಲ್ಲ. ಯೂನಿವರ್ಸಿಪುರ ರೋಡು ಸ್ವಲ್ಪ ವೈಡನಿಂಗ್ ಆಗ್ತಾ ಇದೆ. ಯಾರಿಗಾರ ತಮಿಳ್ನಾಡು ಬಸ್ ನಮ್ಮೂರಿಗೆ ಬಂದು ನಮಗೆ ಜಾಗ ಕೊಡಲ್ಲ ಇವನು, ನಮ್ಮ ಮೇಲೆ ಬರ್ತಾನೆ. ಯಪ್ಪ ಬಂದ್ವಿ. ಟಿ ನರಸೀಪುರ ಹತ್ರ ಇರೋ ಟೋಲು, ಯಾವ ಟೋಲ್ ಪ್ಲಾಜಾ ಇದು? ಕೊಳ್ಳೇಗಾಲ ಟೋಲ್ ರೋಡ್ ಅಂತ ಇದೆ. ಈ ಟೋಲ್ ಹತ್ರ ಬಂದಾಗ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಒಳ್ಳೆ ಬೆಲ್ಟ್ ಇದೆ ನೋಡಿ, ಗದ್ದೆ ಇದು. ಏನು ಸಖತ್ತಾಗಿದೆ ಗೊತ್ತಾ. ಈಗ ಇಲ್ಲಿ 2 ರೋಡ್ ಇದೆ. ಸ್ಟ್ರೈಟ್ ಹೋದರೆ ತಲಕಾಡು ಮುಡುಕುತೆರೆ ಹಂಗೆ ಹೋಗುತ್ತೆ. ನಾವು ರೈಟ್ ಸೈಡ್ ಹೋಗಬೇಕು. ಇಲ್ಲಿ ಬೋರ್ಡ್ ಹಾಕಿರುತ್ತೆ ನೋಡಿ, ಕೊಳ್ಳೇಗಾಲ ಚಾಮರಾಜನಗರ ಅಂತ. ಇಲ್ಲಿ ಲೆಫ್ಟ್ ತಗೊಳ್ಳೋಣ. ಆಲ್ರೆಡಿ ನಮಗೆ ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ. ನಿಮ್ಮ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಎದುರುಗಡೆ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಫಾಗ್ ಮುಚ್ಕೊಂಡಂಗಿದೆ ರೈಟ್ ಸೈಡು. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಾಕೊಳ್ಳೋಣ. ಇಲ್ಲಿ ಒಳ್ಳೆ ವ್ಯೂ ಇದೆ, ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. A few moments later. ನಾವೀಗ ಕುಂತೂರು ಹತ್ರ ಇದ್ದೀವಿ. ಟೈಮು 7:30 ಆಗಿದೆ. 8-9 ಕಿಲೋಮೀಟ್ರ್ ಇದೆ ಅಷ್ಟೇ ಕೊಳ್ಳೇಗಾಲಕ್ಕೆ. ಸೊ ನಾನೇ ಬೇಗ ಬಂದುಬಿಟ್ಟಿದ್ದೀನಿ. ಇದು ಈ ಮೇಲ್ಗಡೆ ರೋಡ್ ಇರೋ ಅಂಥದ್ದು ಈ ಯಳಂದೂರು ಚಾಮರಾಜನಗರ ಈ ಕಡೆಯಿಂದ ಕನೆಕ್ಟ್ ಆಗೋ ಅಂಥ ರೋಡ್ ಇದು. ಮೋಸ್ಟ್ಲಿ ಅದು ಯಳಂದೂರಿಂದ ಈ ಮಳವಳ್ಳಿ ಆ ಸೈಡಿಗೆ ಕನೆಕ್ಟ್ ಆಗುತ್ತೆ. ಇದು ಮೇಲ್ಗಡೆ ಲೆಫ್ಟಿಗೆ ಹೋದರೆ. ಈಗ ಸೂರ್ಯದೇವ ಆಚೆ ಕಾಣಿಸ್ಕೊತಾ ಇದ್ದಾನೆ. ಸೂರ್ಯದೇವ ಯಾಕೆ ಲೇಟು ಇವತ್ತು ನೋಡಿ. ಇವರೆಲ್ಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇರೋಂಥವ್ರು. ಮುಂಚೆ ಎಲ್ಲ ಹೇಗೆ ಅಂದರೆ, ನನಗೆ ತಿಳಿದ ಮಟ್ಟಕ್ಕೆ ಮುಂಚೆ ಈ ದೀಪಾವಳಿ ಟೈಮಲ್ಲಿ, ಅದು ಈಗಲೂ ಕೂಡ ಫಾಲೋ ಮಾಡ್ತಾರೆ. ದೀಪಾವಳಿ ಟೈಮ್ನಲ್ಲಿ ಇಲ್ಲ ಯುಗಾದಿ ಟೈಮ್ನಲ್ಲಿ, ದೀಪಾವಳಿಗೆ ದೊಡ್ಡ ಜಾತ್ರೆ ನಡೆಯುತ್ತೆ, ಯುಗಾದಿಗೆ ಚಿಕ್ಕ ಜಾತ್ರೆ ನಡೆಯುತ್ತೆ. ಸೊ ಏನಂದರೆ ಆ ಜಾತ್ರೆಗಳ ಟೈಮಲ್ಲಿ ಆ ಸೀಸನಲ್ಲಿ ಮಾತ್ರ ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಿದ್ರು. ನಾವು ಅದನ್ನು ಅವಾಗವಾಗ ಆ ಟೈಮ್ನಲ್ಲಿ ನಾವು ಈ ಕಡೆಗೆ ಬಂದಾಗ ನಮಗೆ ತುಂಬ ಕಾಣಿಸ್ತಾ ಇತ್ತು. ಪಾದಯಾತ್ರೆ ಹೋಗೋರು ತುಂಬ ಜನ ಇದ್ದಾರೆ ಇವಾಗ. ಆಫ್ ಸೀಸನ್ನು ಎಲ್ಲ ಟೈಮ್ನಲ್ಲೂ ನಡ್ಕೊಂಡು ಹೋಗ್ತಾರೆ ನೋಡಿ. ಈಗ ಮಳೆಗಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ಮಳೆ ಬಂದರೆ ಎಲ್ಲಿ ನಿಂತ್ಕೊಳ್ಳೋದು, ಏನು ಕತೆ. ಹತ್ರ ಹೋಗ್ತಾ ಇನ್ನೊಂದು ಕೊಳ್ಳೇಗಾಲ ಕ್ರಾಸ್ ಆಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲ ಫಾರೆಸ್ಟ್ ಏರಿಯಾನೇ ಅದು. ಅಷ್ಟು ಫಾರೆಸ್ಟ್ ಏರಿಯಾ ಇದ್ರೂ
ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಜನಕ್ಕೆ ಅನಿಮಲ್ ಕೂಡ ಎನ್ಕೌಂಟರ್ ಆಗುತ್ತೆ. ಕೊಳ್ಳೇಗಾಲಕ್ಕೆ ರೀಚ್ ಆಗಿದ್ದೀವಿ. ಸಮಯ 7:31 ಆಗಿದೆ. ಅರ್ಧ ಗಂಟೆ ಅರ್ಲಿ ಬಂದುಬಿಟ್ಟಿದ್ದೀನಿ. ಓಕೆ, ನಮ್ಮ ಹುಡುಗರು ಇನ್ನೂ ಎಷ್ಟು ದೂರ ಇದ್ದಾರೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ರೋಡು ಚೆನ್ನಾಗಿ ಬೇರೆ ಇದೆ, ಆ ಕಡೆಯಿಂದ ಒಳ್ಳೆ ಬೈಕಲ್ಲಿ ಬೇರೆ ಇದ್ದಾರೆ ಹುಡುಗರು. ಮುಂದೆ ಸಿಗ್ತೀನಿ ನಿಮಗೆ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಕ್ಕೆ ರೈಡ್ನ ಕಂಟಿನ್ಯೂ ಮಾಡೋ ಅಂಥದ್ದು. ನೋಡೋಣ ಬಾಯ್ಸ್ ಬರಲಿ. ಫೈನಲಿ ರೀಚ್ ಆಗಿದ್ದೀವಿ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ನಿಂತಿದ್ದೀನಿ. ಹುಡುಗರಿಗೆ ಒಂದು ಫೋನ್ ಮಾಡೋಣ. ಈಗ ಮಳವಳ್ಳಿ ಹತ್ರ ಇದ್ದಾರೆ. ಕೊಳ್ಳೇಗಾಲ ಹತ್ರ ಬರೋ ತನಕ ಅರ್ಧ ಗಂಟೆ ಹಿಂಗಪ್ಪ ಟೈಮ್ ಪಾಸ್ ಮಾಡೋದಿಲ್ಲಿ. ಇವಾಗ ಬಂದಿದ್ದಾನೆ ಹುಡುಗ. ಇಬ್ಬರು ಸಿಕ್ಕಿದ್ದಾರೆ ಇವಾಗ ನಮಗೆ. ಬೆಂಗಳೂರಿಗೆ ಬಂದಿದ್ರು, ಟೈಮ್ ಸೆನ್ಸ್ ಕಲ್ತಿಲ್ಲ ಹುಡುಗ. GT ಇಟ್ಕೊಂಡು ಹಾಫ್ ಆನ್ ಅವರ್ ಲೇಟಾಗಿ ಬಂದವನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವ್ರನ್ನೆಲ್ಲ ನಂಬ್ಕೊಂಡು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ಬಿಟ್ಟು ಬರ್ತೀವ್ರಿ ನಾವು. ಏನ್ರಿ ಇದೆಲ್ಲ? ಬೆಂಗಳೂರಿಂದ ಬಂದಿರೋದು 150 ಕಿಲೋಮೀಟ್ರ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. 2000 years later. ಬ್ರೇಕ್ಫಾಸ್ಟ್ ಮುಗಿದಿದೆ. ಗಾಡಿ ಎಲ್ಲ ಲೈನಪ್ ಆಗಿದೆ. ಕೆರೆ ನೋಡಿ, ಇದಿಷ್ಟು ದೊಡ್ಡದು ಕೆರೆ ಜಾಗ. ಇಲ್ಲಿಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಫುಲ್ಲು ಕೆರೆ ಜಾಗನೇ ಇದು. ನೀರು ಇವಾಗ ಕಡಿಮೆ ಆಗಿದೆ ನೋಡಿ. ಆಲ್ರೆಡಿ ನಿಮಗೆ ಬೆಟ್ಟಗಳು ಕಾಣಿಸ್ತಾ ಇದೆ. ಈ ಸೈಡು ಕೊಳ್ಳೇಗಾಲದಿಂದ ಮುಂದೆ ಹೋಗ್ತಾ ಇದ್ದಂಗೆ ಫುಲ್ಲು ಬೆಟ್ಟಗಳೇ. ನೋಡೋಣ, ಇವತ್ತಿನ ಕಂಪ್ಲೀಟ್ ವಿಡಿಯೋ 4Kನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡೋಣ ಕ್ವಾಲಿಟಿ ಹೇಗೆ ಸಿಗುತ್ತೆ ಏನಂತ. ನಾನು ಚೆಕ್ ಮಾಡಿಲ್ಲ ಮುಂಚೆ. ಹುಡುಗನ GTನಲ್ಲಿ ಪೆಟ್ರೋಲು ಕಮ್ಮಿ ಇದೆ. ಮುಂದೆ ಇಲ್ಲಿ ಸಿಗುತ್ತಲ್ಲ ಹಾಕ್ಸ್ಕೊಳ್ಳೋಣ. ಹನ್ನೂರಿಗೆ ಬಂದಿದ್ದೀವಿ. ಯಾರಿಗೂ ಇವನು ರೋಡ್ ಮಧ್ಯದಲ್ಲಿ ಇವೆಲ್ಲ ರೋಡ್ ಮಧ್ಯದಲ್ಲಿ ವಾಕ್ ಮಾಡ್ತಾವನೆ. ಹೋಗಿ ಹಾಕ್ಸ್ಕೊಂಬಂದ್ಬಿಡು, ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬರ್ತಾ ಬೆಟ್ಟದ ಹತ್ರ ಆಗ್ತಾ ಇದೆ ಬೆಟ್ಟ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ನೋಡಿ. ಸುತ್ತ ನೀವು ಯಾವ ಕಡೆ ನೋಡಿದ್ರು ಬೆಟ್ಟಗಳೇ ಬರ್ತಾ ಇದೆ. ಸೊ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ, ಎಲ್ಲ ಬೆಟ್ಟನೂ ಕ್ಲೀನಾಗಿ ಹಸಿರಾಗಿದೆ. ಏನು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ತಾಳ ಬೆಟ್ಟದ ಹತ್ರ ಬಂದ್ವಿ. ಈಗ ಇಲ್ಲಿ ನಿಲ್ಲಿಸಿ ಒಂದು ಫೋಟೋ ಹಾಕ್ಕೊಂಡು A few moments later. ನೋಡಿ ಆಗಿದೆ, ಒಂದು ರೌಂಡು ಫೋಟೋಶೂಟ್ ಆಗಿದೆ. ಇವಾಗ ಮೇಲೆ ಹೊರಡುವ ಸಮಯ. ಆನೆ ತಲೆ ದಿಂಬದ ಹತ್ರ ಬಂದಿದ್ದೀವಿ. ಮೂರು ಗಾಡಿ ಲೈನಪ್. ವಿಜಯ್ತು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾನೆ. ಇನ್ನೊಂದು 3-4
ಟರ್ನ್ಸ್ ಇರಬೇಕಷ್ಟೇ. ಈ ಹಿಂದೆ ಇದ್ದಿದ್ದೊಂದು ಟರ್ನು ಇದೊಂದು ಟರ್ನು ಎರಡೂ ತುಂಬ ಚಿಕ್ಕದು ಜಾಗ. ಬಸ್ಗಳೆಲ್ಲ ಆಗಿಬಿಟ್ರೆ ಸ್ವಲ್ಪ ಲೆಂತಿ ಇರೋ ಬಸ್ಗಳಾದರೆ ತಿರ್ಗೋದೇ ಇಲ್ಲ. ಮೂರು ಕೊಟ್ಬಿಡಿ, ಇನ್ನೂ 2. ಹಾಂ, One eternity later. ಕ್ಯೂವಲ್ಲಿ ನಿಂತು ದರ್ಶನವನ್ನು ಮುಗಿಸಿದ್ದೀವಿ. ಕಾಲು ಇಡೋಕ್ಕಾಗ್ತಾ ಇಲ್ಲ. ಆಲ್ರೆಡಿ ಒಪ್ಪಳೆ ಬಂದಿದೆ ಕಾಲಲ್ಲಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಹುಡುಗರೆಲ್ಲ ಕಂಗಾಲಾಗ್ಬಿಟ್ಟವ್ರೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸ್ವಾಮಿ ಕಾಲು ಹೋಯ್ತ್ರಿ, ನಿಲ್ಬೇಡಿ. ಹುಡುಗ ಬಾಯಿ ಮಾಡ್ಕೊಂತವನೆ. ಕಾಲಂತೂ ಚುರ್ರ ಅಂತ ಇದೆ ಅವನಿಗೆ. ನೋಡಿ ಹಿಂದ್ಗಡೆ ಒಬ್ಬ ಮನ್ಮತ ಅವನೇ. ಅವನಿಗೇನು ಆಗಿಲ್ಲ ಕಾಲು ಅಂತ ಶೋ ಕೊಡ್ತಾವನೆ. ಗೊತ್ತಾಗ್ತದೆ ನಾಳೆಗೆ. ನೋಡಿ ಈ ವೈಟ್ ಲೈನ್ ಮೇಲೆ ಜೀವನ ಉಳಿಸ್ಕೊಂಡು ಹೋಗ್ತಾ ಇದೀವಿ ಹೆಂಗೋ. 2 ಗಂಟೆ 10 ನಿಮಿಷ ಆಗಿದೆ. ಮಳೆ ಒಂದು ತಕ್ಕ ಮಟ್ಟಿಗೆ ಮಳೆ ಬಂತು ಮಾದೇಶ್ವರ ಬೆಟ್ಟದಲ್ಲಿ. ದರ್ಶನ ಎಲ್ಲ ಆಯಿತು. ಮಳೆ ಬಂದು ಈಗ ಮಳೆ ಸಂಪೂರ್ಣವಾಗಿ ನಿಂತಿದೆ. ಇವಾಗ ಹೊರಡ್ತಾ ಇದ್ದೀವಿ ಮೈಸೂರು ಕಡೆಗೆ. ಊಟಕ್ಕೆ ಹೋಗಿದ್ವಿ, ಸಿಕ್ಕಾಪಟ್ಟೆ ರಶ್ ಇದೆ. ನಾವು ಆನ್ ದ ವೇ ಎಲ್ಲರೂ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಬೆಟ್ಟ ಬಿಟ್ಟು ಹೋಗೋಕ್ಕಾಗಿಲ್ಲ, ಇನ್ನೂ ಇಲ್ಲೇ ಇದ್ದೀವಿ. ಫುಲ್ಲು ಮಳೆ ನಿಲ್ಲುತ್ತೆ, ಇನ್ನೇನು ಓಡೋಣ ನಿಲ್ತಲ್ಲ ಅಂತ ಗಾಡಿ ಹತ್ತೋ ಅಷ್ಟರಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಆಗಿದೆ. ಇವಾಗ ಒಂದು 10 ನಿಮಿಷ ಜಾಸ್ತಿ ಬ್ರೇಕ್ ಕೊಟ್ಟಿದ್ದೀವಿ. ಸದ್ಯಕ್ಕೆ ನಿಂತಿದೆ. ನೋಡೋಣ ಎಷ್ಟು ದೂರ ಕ್ಲಿಯರ್ ಇರುತ್ತೋ ಏನು. ಮತ್ತೆ ಮಳೆಯಲ್ಲಿ ಸಿಕ್ಕಾಕಂತೀವೋ ಗೊತ್ತಿಲ್ಲ. ನಮ್ಮ ಹತ್ರ ಆ್ಯಕ್ಚುಲಿ ರೈನ್ ಲೈನರ್ಸ್ ಇದೆ, ಒಬ್ಬನ ಹತ್ರ ಇಲ್ಲ. ಹೆಂಗೆ ಇದ್ದರೂ ಒಬ್ಬನ ಹತ್ರ ಇಲ್ಲ ಅಂದರೂ ನಿಲ್ಲೇಬೇಕು. ಬಿಟ್ಟು ಹೋಗೋಕ್ಕಂತೂ ಆಗಲ್ವಲ್ಲ, ಅದಕ್ಕೋಸ್ಕರ ಹಾಕೊಂಡಿಲ್ಲ ಅಷ್ಟೇ. ಬಸ್ಸು ಎಷ್ಟು ಕಷ್ಟಪಟ್ಕೊಂಡು 2 ಸಲ ಹಿಂದೆ ಮುಂದೆ ಬಂದು ತಿರುಗಬೇಕು ಬಸ್ಸು. ವೀಕೆಂಡ್ಗೆ ವೆಲ್ ಪ್ಲ್ಯಾನ್ಡ್ ಸ್ಟೇಗೆ ಏನಾರು ಮಾಡ್ಕೊಂಡು ಬಂದುಬಿಟ್ರೆ ಶನಿವಾರ ಕ್ರೇಜಿಯಾಗಿರುತ್ತೆ. ಆರಾಮಾಗಿ ಇದ್ದು ಹೋಗ್ಬೋದು ಅಷ್ಟೇ.